ಬೇಸಿಗೆಯಲ್ಲಿ ನಮ್ಮ ದೇಹವನ್ನ ತಂಪುಗೊಳಿಸೋದಕ್ಕೋಸ್ಕರ ನಾವು ಹೆಚ್ಚಾಗಿ ರಾಗಿಯನ್ನ ಬಳಸ್ತೀವಿ. ರಾಗಿ ಹಾಲು, ರಾಗಿ ಹಲ್ವಾ ಅಥವಾ ಮಣ್ಣಿ, ರಾಗಿ ದೋಸೆ ಈ ತರದನ್ನೆಲ್ಲ ಮಾಡ್ಕೊಂಡು ತಿಂತೀವಿ. ಇವತ್ತಿನ ವಿಡಿಯೋದಲ್ಲಿ ನೀವು ರಾಗಿ ಹಾಲನ್ನ ಎರಡು ರೀತಿಯಲ್ಲಿ ಮಾಡೋದನ್ನ ತಿಳ್ಕೊಳ್ಬಹುದು. ಈ ರಾಗಿ ಹಾಲನ್ನ ಪ್ರತಿನಿತ್ಯ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹವನ್ನ ತಂಪಾಗಿಟ್ಕೊಳ್ಬಹುದು. ಎರಡು ವಿಧಾನ ಕೂಡ ತುಂಬಾ ಸುಲಭವಾಗಿದೆ. ಅದಕ್ಕಾಗಿ ನಾನಿಲ್ಲಿ 1 ಕಪ್ನಷ್ಟು ರಾಗಿಯನ್ನ ಒಂದು ಪಾತ್ರೆಯಲ್ಲಿ ಹಾಕಿ, ರಾಗಿ ಮುಳುಗುವಷ್ಟು ನೀರನ್ನು ಹಾಕಿ ಸುಮಾರು 2 ರಿಂದ 3 ಗಂಟೆ ಅಥವಾ 4-5 ಗಂಟೆ ರಾಗಿ ತುಂಬಾ ಚೆನ್ನಾಗಿ ನೆನೆಬೇಕು. ಅಷ್ಟು ಕಾಲ ಇದನ್ನ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ರಾಗಿ ಜೊತೆಗೆ 5 ರಿಂದ 6 ಬಾದಾಮಿಯನ್ನು ಸಹ ಸೇರಿಸಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ನಾನು ಇದನ್ನ ಸುಮಾರು 4 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ರಾಗಿ ಮತ್ತೆ ಬಾದಾಮಿ ಎರಡು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಬಾದಾಮಿ ಸಿಪ್ಪೆನ ಬಿಡಿಸೋದಿಕ್ಕಾಗ್ತಿದೆ. ಇಷ್ಟು ನೆಂದ್ರೆ ಸಾಕು. ಈಗ ಇದನ್ನ 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡು ನೀರನ್ನ ಬಸಿದ್ ಬಿಡ್ತೀನಿ. ರಾಗಿಯ ಬಳಕೆ ಅನಾದಿ ಕಾಲದಿಂದಲೂ ನಮ್ಮಲ್ಲಿ ಬಳಕೆಯಲ್ಲಿದೆ. ನಿಮ್ಗೆ ಗೊತ್ತಿರೋ ಹಾಗೆ ರಾಗಿಯಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ ಅಂತ ನಾನು ಅದನ್ನ ಹೇಳ್ಬೇಕಾಗಿಲ್ಲ. ನೋಡಿ, ಇದನ್ನ ಚೆನ್ನಾಗಿ ತೊಳೆದು ನೀರನ್ನ ಸಂಪೂರ್ಣವಾಗಿ ಬಸ್ದಿದ್ದೀನಿ ಇದರಲ್ಲಿ. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸುಮಾರು ಅರ್ಧ ಕಪ್ನಷ್ಟು ಹಸಿ ತೆಂಗಿನ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಪರಿಮಳಕ್ಕೆ ಅಂತ 2 ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನಾನು ಇದನ್ನ ರುಬ್ಕೊಂಡು ಬರ್ತೀನಿ. ನೋಡಿ, ಇದನ್ನ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಹೀಗೆ ರುಬ್ಕೊಂಡಿರುವಂತಹ ರಾಗಿಯನ್ನ ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಬಟ್ಟೆಯಲ್ಲಿ ಹಾಕಿ ಇದನ್ನ ಶೋಧಿಸ್ಕೊಳ್ಳೋದ್ರಿಂದ ಆ ರಾಗಿಯಲ್ಲಿರುವಂತಹ ಸಿಪ್ಪೆ ಸ್ವಲ್ಪ ಕೂಡ ಹೋಗೋದಿಲ್ಲ. ಎಲ್ಲವೂ ಕೂಡ ಬಟ್ಟೆಯಲ್ಲೇ ಉಳ್ಕೊಂಡಿರುತ್ತೆ. ಬೆಳ್ಳಗಿನ ರಾಗಿ ಹಾಲು ನಮಗ್ ಸಿಗುತ್ತೆ. ಮಂದವಾದ ರಾಗಿ ಹಾಲು ನಮಗ್ ಸಿಗುತ್ತೆ. ಇದೇ ರೀತಿಯಲ್ಲಿ ಇದನ್ನ 2 ರಿಂದ 3 ಬಾರಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಳ್ಬೇಕಾಗತ್ತೆ. ಆಗ ರಾಗಿಯಲ್ಲಿರುವಂತಹ ಹಾಲು ಸಂಪೂರ್ಣವಾಗಿ ನಮಗ್ ಸಿಗುತ್ತೆ. ನೋಡಿ, ಇದು ಮೊದಲನೇ ಬಾರಿ ಹಿಂಡ್ಕೊಂಡಿರುವಂತಹ ರಾಗಿ. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಇದನ್ನ ರುಬ್ಕೊಂಡು ಪುನಃ ಅದೇ ರೀತಿ ಹಿಂಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ನಾನು 3 ಬಾರಿ ಈ ರಾಗಿಯನ್ನ ರುಬ್ಬಿ ಹಿಂಡ್ಕೊಂಡಿದ್ದೀನಿ. 3 ಬಾರಿ ರುಬ್ಬಿ ಹಿಂಡ್ಕೊಂಡ ನಂತರ ಇಷ್ಟು ರಾಗಿ ಹಾಲು ಸಿಕ್ಕಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ನಮ್ಗೆ ಸಿಹಿ ಸ್ವಾದಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಬಹುದು. ನಾನು 2 ಚಮಚದಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ನಂತರ ಇದನ್ನ ಕೈಯಾಡಿಸ್ಬಿಟ್ಟು ಬೆಲ್ಲವನ್ನ ಕರಗಿಸ್ಕೊಂಡ ನಂತರ ಈ ಹಾಲು ಮಂದವಾಗಿದೆ ಅಂತ ಅನ್ಸಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬಹುದು. ಇದಕ್ಕೆ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತಹ ನೀರು ಅಥವಾ ಐಸ್ ಅನ್ನ ಹಾಕಿ ಕುಡಿಬಹುದು. ಇಷ್ಟಪಟ್ರೆ ಐಸ್ ಅನ್ನ ಹಾಕಿ ಕುಡಿಬಹುದು. ಇದು ಒಂದು ವಿಧಾನ ಆಯ್ತು. ಈ ವಿಧಾನ ಇಷ್ಟ ಆಗ್ಲಿಲ್ಲ ಅಂತ ಆದ್ರೆ ಇನ್ನೊಂದು ವಿಧಾನದಲ್ಲಿ ತೋರಿಸ್ಕೊಡ್ತೀನಿ. 1 ಕಪ್ನಷ್ಟು ರಾಗಿಯನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರ್ ಹಾಕಿ 2 ರಿಂದ 3 ಬಾರಿ ಚೆನ್ನಾಗಿ ಇದನ್ನ ತೊಳ್ಕೊಳ್ಬೇಕು. ರಾಗಿಯಲ್ಲಿ ಇರುವಂತಹ ಧೂಳು ಅಥವಾ ಹೊಟ್ಟು ಎಲ್ಲವೂ ಕೂಡ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು. ಹೀಗೆ ತೊಳ್ಕೊಂಡ ನಂತರ ನೀರನ್ನ ಸಂಪೂರ್ಣವಾಗಿ ಬಸ್ದಿರ್ಬೇಕು. ಇಲ್ಲ ಅಂದ್ರೆ ಒಂದು ಬಟ್ಟೆಯಲ್ಲಿ ಹಾಕಿ ನೀರು ಸೋರ್ ಹೋಗೋ ತನಕ ಹಾಗೆ ಇಡಬಹುದು. ಇದಕ್ಕೆ ಸುಮಾರು 10 ರಿಂದ 15 ನಿಮಿಷ ಸಮಯ ಬೇಕಾಗುತ್ತೆ. ಹೀಗೆ ತೊಳೆದು ಬಸ್ದಂತಹ ರಾಗಿಯನ್ನ ಒಂದು ದಪ್ಪ ತಳದ ಬಾಣ್ಲೆಗೆ ಹಾಕೊಳ್ತಾ ಇದ್ದೀನಿ. ಈಗ ಈ ರಾಗಿಯಲ್ಲಿ ತೇವಾಂಶವಿನ್ನೂ ಇದೆ. ಇದನ್ನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಉರಿ ಜೋರ್ ಮಾಡ್ಕೊಂಡ್ರೆ ಕೆಳಗಡೆ ಇರುವಂತಹ ರಾಗಿ ಸೀದ್ ಹೋಗುತ್ತೆ. ಹಾಗಾಗಿ ಇದನ್ನ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇನ್ನೂ ಇದರಲ್ಲಿ ತೇವಾಂಶ ಉಳ್ಕೊಂಡಿದೆ. ಹೀಗೆ ನಿರಂತರವಾಗಿ ಹುರಿತಾ ಇದ್ದಾಗ ಇದರಲ್ಲಿರುವಂತಹ ತೇವಾಂಶ ಆರಿ ಹೋಗುತ್ತೆ. ನೋಡಿ, ಈಗ ರಾಗಿಯ ಬಣ್ಣ ಬದಲಾಗಿದೆ. ಜೊತೆಗೆ ಸಣ್ಣ ಸಣ್ಣ ಅರಳಾಗಿರೋದು ಕೂಡ ಕಾಣಿಸ್ತಿದೆ. ಈಗ ಇಷ್ಟಾದ್ರೆ ಸಾಕು. ಇದನ್ನ ಸಂಪೂರ್ಣವಾಗಿ ತಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ. ಸಂಪೂರ್ಣವಾಗಿ ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಪರಿಮಳಕ್ಕೆ ಅಂತ 2 ಏಲಕ್ಕಿ ಬೀಜ, ಅರ್ಧ ಕಪ್ನಷ್ಟು ಹಸಿ ತೆಂಗಿನ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೂ ಸಹ ಸುಮಾರು ಅರ್ಧ ಕಪ್ನಷ್ಟು ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇದನ್ನ ನುಣ್ಣಗೆ ರುಬ್ಕೊಂಡ ನಂತರ ಬಟ್ಟೆಯಲ್ಲಿ ಹಾಕಿ ಹಿಂಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 2 ರಿಂದ 3 ಬಾರಿ ನೀರನ್ನ ಸೇರಿಸಿ ರುಬ್ಬಿ ಹಿಂಡ್ಕೊಂಡಿದ್ದೀನಿ. ಹೀಗೆ ಹಿಂಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನ ಹಾಕಿ ಬೆಲ್ಲವನ್ನ ಕರಗಿಸ್ಬಿಟ್ಟು ಹಾಗೆ ಇದನ್ನ ಕುಡಿಬಹುದು.
ಇಲ್ಲಿ ತೋರಿಸಿರುವಂತಹ ಎರಡೂ ವಿಧಾನದಲ್ಲೂ ಕೂಡ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಪ್ರತಿನಿತ್ಯ ಬಳಕೆ ಮಾಡ್ಕೊಳ್ಬಹುದು. ತೆಂಗಿನಕಾಯಿ ಬೇಡ ಅಂತ ಅಂದ್ರೆ ಹಾಗೆ ಮಾಡ್ಕೊಳ್ಬಹುದು. ತೆಂಗಿನಕಾಯಿ ಸೇರಿಸಿದ್ರೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಎರಡನೇ ವಿಧಾನದಲ್ಲಿ ರಾಗಿಯನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಹಾಲಿಗೆ ಸಹ ಹಾಕೊಂಡು ಕುಡಿಬಹುದು. ನನ್ಗೆ ಮೊದಲನೇ ವಿಧಾನದಲ್ಲಿ ಮಾಡೋದು ತುಂಬಾನೇ ಇಷ್ಟ. ನೀವು ಕೂಡ ಎರಡು ವಿಧಾನದಲ್ಲೂ ಮಾಡಿ ಕುಡಿದು ನೋಡಿ. ನಿಮ್ಗೆ ಯಾವ್ದು ಹೆಚ್ಚು ಇಷ್ಟ ಆಯ್ತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದನ್ನ ಪ್ರತಿನಿತ್ಯ ಬಳಕೆ ಮಾಡ್ಕೊಂಡು ದೇಹವನ್ನ ತಂಪಾಗಿ ಇಟ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.